ಫ್ರೆಂಡ್ಸ್ ನಾನು ನಿಮ್ಮ ಕೆಡಿ ನೀವು ನೋಡತ್ರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಸ್ಕಿನ್ ರಿಟಚಿಂಗ್ ಮಾಡಕ ಸೆಕೆಂಡ್ ಮೆಥಡ್ ಯಾವ ರೀತಿ ಐತೆ ಅನ್ನೋದು ಹೇಳ್ಕೊಡ್ತಾನೆ. ಸೊ ಆಲ್ರೆಡಿ ಇವಾಗ ಫಸ್ಟ್ ಮೆಥಡ್ ಒಳಗ ಸ್ಕಿನ್ ರಿಟಚಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾನೆ. ಸೊ ಇನ್ನು ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಿ, ಕೆಳಗಡೆ ಮತ್ತೆ ಮೇಲ್ಗಡೆ ಐ ಬಟನ್ ಒಳಗ ನಾ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಈ ವಿಡಿಯೋ ಒಳಗ ನಾನು ನಿಮ್ಗೆ ಸೆಕೆಂಡ್ ಮೆಥಡ್ ಯಾವ ರೀತಿ ಅನ್ನೋದು ಹೇಳ್ಕೊಡ್ತೇನೆ. ನಾನು ಪ್ರತಿ ಸಾರಿ ಇಂಡೋರ್ ಒಳಗ ಏನೇ ಸ್ಕಿನ್ ಸ್ಮೂತ್ ಮಾಡಿದ್ರು, ಯಾವುದೇ ಫೋಟೋ ಸ್ಕಿನ್ ಸ್ಮೂತ್ ಮಾಡಿದ್ರು ಇದೇ ಮೆಥಡ್ ನ ಯೂಸ್ ಮಾಡಿ ನಾ ಸ್ಕಿನ್ ಸ್ಮೂತ್ ಮಾಡ್ತೀನಿ. ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿ ಮತ್ತೆ ಕಮೆಂಟ್ ಒಳಗೆ ಮೆಸೇಜ್ ಮಾಡಿ ಕೂಡ ಈ ರೀತಿ ಸ್ಕಿನ್ ಸ್ಮೂತ್ ಮಾಡೋದು ಯಾವ ರೀತಿ ಅಂತ ಸೊ ಹೇಳ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಆದ ಕಾರಣ ನಾನು ನಿಮ್ಗೆ ಇವತ್ತು ಆ ಮೆಥಡ್ ನ ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ. ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ರು ಕಮೆಂಟ್ ಒಳಗೆ ತಿಳಿಸ್ರಿ, ನಾ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹಂಗಿದ್ರೆ ಬನ್ನಿ ಫ್ರೆಂಡ್ಸ್, ನಮ್ಮ ಟಾಪಿಕ್ ಕಡೆ ನಾವು ಹೋಗೋಣ. ಫ್ರೆಂಡ್ಸ್, ಮೊದಲ ನೀವು ಯಾವ ಫೋಟೋನ ರಿಟಚ್ ಮಾಡ್ಕೋಬೇಕು ಅನ್ಕೊಂಡಿರ್ತಿರಲ್ಲ ಆ ಫೋಟೋನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೋರಿ. ನಾ ಆಲ್ರೆಡಿ ಇವಾಗ ಲಾಸ್ಟ್ ವಿಡಿಯೋ ಒಳಗ ಫಸ್ಟ್ ಮೆಥಡ್ ಯಾವ ರೀತಿ ಸ್ಕಿನ್ ರಿಟಚಿಂಗ್ ಮಾಡ್ಬೇಕು ಅನ್ನೋದು ನಿಮಗೆ ಹೇಳಿದ್ದೆ. ಸೊ ಯಾರೆಲ್ಲ ಆ ವಿಡಿಯೋ ಇನ್ನೂ ನೋಡಿಲ್ಲಲ್ಲ ದಯವಿಟ್ಟು ನೋಡ್ರಿ, ಯಾಕಂದ್ರೆ ನಿಮಗೆ ಇನ್ನೂ ಸ್ಟೆಪ್ಗಳು ಭಾಳ ಅದಾವ ಸ್ಕಿನ್ ರಿಟಚಿಂಗ್ ಮಾಡಕ. ಸೊ ಆ ಸ್ಟೆಪ್ ನೋಡಿದ್ರು ನಿಮ್ಗೆ ಅರ್ಥ ಆಕತಿ ಯಾವ ರೀತಿ ಸ್ಕಿನ್ ರಿಟಚಿಂಗ್ ಮಾಡ್ಬೋದು ಅಂತ. ಸೊ ನಾ ಇವತ್ತ ಇದನ್ನ ನಿಮ್ಗೆ ಸ್ಕಿನ್ ರಿಟಚಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದ್ರಾಗ ನಾನು ಸ್ಕಿನ್ ಅನ್ನ ಫುಲ್ ಸ್ಮೂತ್ ಆಗಿ ಮಾಡಿ ತೋರಿಸ್ತೇನೆ ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ. ಸೊ ಇದು ಮೇನ್ ಆಗಿ ಮೊದಲು ಏನ್ ಮಾಡ್ಬೇಕು, ಇಮೇಜ್ ನ ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋಬೇಕು. ಇಮೇಜ್ ಮೇಲೆ ಎಲ್ಲ ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಗ್ರೀನ್ ಟಿಂಟ್ ಭಾಳ ಕಾಣಿಸತ್ತೆ ನಿಮ್ಗೆಲ್ಲ, ಎಲ್ಲ ಗ್ರೀನ್ ಆಗಿ ಕಾಣಿಸತೈತಿ. ಸೊ ಇದನ್ನ ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋಬೇಕಾಗತಿ. ಸೊ ಯಾರಿಗೆಲ್ಲ ಇನ್ನೂ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋದು ಗೊತ್ತಿಲ್ಲಲ್ಲ ದಯವಿಟ್ಟು ಕಮೆಂಟ್ ಒಳಗೆ ನನಗೆ ಮೆಸೇಜ್ ಮಾಡ್ರಿ. ಸೊ ನಾ ಕಲರ್ ಕರೆಕ್ಷನ್ ಮೇಲೇನು ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ನೀವು ಮೊದಲ ಬ್ಯಾಕ್ಗ್ರೌಂಡ್ ಲೇಯರ್ನ ಕಂಟ್ರೋಲ್ ಜೆ ಮಾಡ್ಕೊಂಡ ಕಾಪಿ ಮಾಡ್ಕೋರಿ. ಕಂಟ್ರೋಲ್ ಜೆ ಮಾಡಿ ಕಾಪಿ ಮಾಡ್ಕೊಂಡ್ಮೇಲೆ ಕ್ಯಾಮ್ರಾ ರಾ ಫಿಲ್ಟರ್ ಓಪನ್ ಮಾಡ್ಕೋರಿ. ಇಲ್ಲಿ ಫಿಲ್ಟರ್ ಒಳಗ ಕ್ಯಾಮ್ರಾ ರಾ ಅಂತ ಐತಿ, ಇದ್ರ ಶಾರ್ಟ್ಕಟ್ ಇಲ್ಲಿ ನೋಡ್ಬೋದು ನೀವು. ಶಿಫ್ಟ್ ಕಂಟ್ರೋಲ್ ಏ ನೀವು ಕ್ಲಿಕ್ ಮಾಡಿದ್ರಂದ್ರೆ ಕೀಬೋರ್ಡ್ ಒಳಗ ಕ್ಯಾಮ್ರಾ ರಾ ಫಿಲ್ಟರ್ ನಿಮ್ಗೆ ಓಪನ್ ಆಕತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಕ್ಯಾಮ್ರಾ ರಾ ಫಿಲ್ಟರ್ ಎಲ್ಲ ಓಪನ್ ಆಯ್ತು. ಸೊ ಇಲ್ಲಿ ಕ್ಯಾಮ್ರಾ ರಾ ಫಿಲ್ಟರ್ ಓಪನ್ ಆದ್ಮೇಲೆ ಇಲ್ಲಿ ಬೇಸಿಕ್ ಸ್ಟೆಪ್ ಅಂತೇಳಿ ತೋರ್ಸತ್ ನಿಮ್ಗೆ, ಇದು ಬೇಸಿಕ್. ಸೊ ಈ ಬೇಸಿಕ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇದನ್ನ ಗ್ರೀನ್ ಇರೋದನ್ನ ಫೇಸ್ ಮೇಲೆ ಗ್ರೀನ್ ಇರೋದನ್ನ ರಿಮೂವ್ ಮಾಡ್ಬೇಕು. ಸೊ ಇಲ್ಲಿ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಟೆಂಪರೇಚರ್ ಅಂತ ಐತಿ. ಸೊ ಈ ಟೆಂಪರೇಚರ್ ಒಳಗ ಬ್ಲೂ ಅಪೋಸಿಟ್ ಯೆಲ್ಲೋ ಐತಿ, ಗ್ರೀನ್ ಅಪೋಸಿಟ್ ಪಿಂಕ್ ಐತಿ. ಸೊ ಇಲ್ಲಿ ನಮ್ಗೆ ಏನ್ ಕಾಣತೈತಿ ಇವಾಗ ಗ್ರೀನ್ ಕಾಣತ್ತೆ. ಸೊ ಗ್ರೀನ್ ಕಾಣೋದ್ರಿಂದ ನಾವ್ ಏನ್ ಮಾಡ್ಬೇಕು, ಇದನ್ನ ಗ್ರೀನ್ ಅಪೋಸಿಟ್ ಯಾವ್ದೈತಿ ಪಿಂಕ್ ಐತಿ. ಸೊ ಪಿಂಕ್ ಕಡೆ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಗ್ರೀನ್ ರಿಮೂವ್ ಎಲ್ಲ ಗ್ರೀನ್ ಕಲರ್ ಎಲ್ಲ ರಿಮೂವ್ ಆಗತೈತಿ. ಸೊ ಪಿಂಕ್ ಜಾಸ್ತಿ ಆಯ್ತು. ಸೊ ಇದನ್ನ ನಾನು ಒಂದೆಷ್ಟು 10% ನಾನು ಇಟ್ಕೋತೀನಿ ಇದನ್ನ. ಸೊ ಅದಾದ್ಮೇಲೆ ಸ್ವಲ್ಪ ನನಗೆ ಇಲ್ಲೆಲ್ಲ ಮತ್ತೆ ಸ್ವಲ್ಪ ಟೋನ್ ಮೇಲೆ ಎಲ್ಲೋ ಕಾಣತೈತಿ. ಸೊ ಆದ ಕಾರಣ ನಾನು ಏನ್ ಮಾಡ್ತೇನೆ, ಇದನ್ನ ಬ್ಲೂ ಕಡೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್ ನೀವು. ಸೊ ಕರೆಕ್ಟ್ ಆಗಿ ಸ್ಕಿನ್ ಮತ್ತೆ ಇಲ್ಲಿ ಮತ್ತೆ ನಿಮ್ಗೆ ಏನ್ ಕಾಣತೈತಿ ಮತ್ತೆ ಸ್ವಲ್ಪ ಪಿಂಕ್ ಟೋನ್ ಜಾಸ್ತಿ ಐತಿ ಇಲ್ಲಿ. ಸೊ ಇದ್ರ ಮೇಲೆ ಏನ್ ಮಾಡ್ರಿ, ಇಲ್ಲೆಲ್ಲ ಶಾಡೋ ಪಾರ್ಟ್ಸ್ ಕಾಣತೈತಿ. ಸೊ ಈ ಶಾಡೋ ನೀವು ರಿಮೂವ್ ಮಾಡ್ಬೇಕಂದ್ರೆ ಶಾಡೋನ ಸ್ವಲ್ಪ ಜಾಸ್ತಿ ಮಾಡ್ರಿ. ಸೊ ಇಲ್ಲಿ ನೋಡ್ರಿ ನೀವು ಫ್ರೆಂಡ್ಸ್, ಸ್ವಲ್ಪ ಮುಖದ ಮೇಲೆ ಸ್ವಲ್ಪ ಬೆಳಕು ಬಂದಂಗ ಆಯ್ತು. ಸೊ ಇಷ್ಟು ಇದನ್ನ ಏನ್ ಮಾಡ್ರಿ, ಜಸ್ಟ್ ನೀವು ಕಲರ್ ನಿಮ್ಮ ಫೇಸ್ ಮೇಲೆ ಯಾವ್ದು ಕಾಣತೈತಿಲ್ಲ ಅದನ್ನ ರಿಮೂವ್ ಮಾಡ್ಕೊಳಕ ನೀವು ಕ್ಯಾಮ್ರಾ ಫಿಲ್ಟರ್ ಓಪನ್ ಮಾಡ್ಕೊಂಡ ರಿಮೂವ್ ಮಾಡ್ಕೋಬಹುದು. ಸ್ಕಿನ್ ರಿಟಚಿಂಗ್ ಮಾಡೋದು ಹೆಂಗ ಮತ್ತು ಕಲರ್ ಗ್ರೇಡಿಂಗ್ ಮಾಡೋದು ಹೆಂಗ ಅನ್ನೋದು ತುಂಬಾ ಐತಿ. ಸೊ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ನಾ ಸ್ಕಿನ್ ರಿಟಚಿಂಗ್ ಕಲರ್ ಕರೆಕ್ಷನ್ ಮೇಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆಮೇಲೆ ಏನ್ ಮಾಡ್ರಿ, ಓಕೆ ಕೊಡ್ರಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಮ್ದು ಇವಾಗ ಎಷ್ಟು ಡಿಫ್ರೆನ್ಸ್ ಕಾಣತೈತಿ. ಸೊ ಫೇಸ್ ಮೇಲಿರೋ ಎಲ್ಲ ಗ್ರೀನ್ ಟೋನ ನಮ್ಗೆ ಇಲ್ಲಿ ಹೋಯ್ತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೋರಿ, ಮತ್ತೆ ನೀವು ನಿಮ್ಮ ಲೇಯರ್ನ ಕಂಟ್ರೋಲ್ ಜೆ ಮಾಡ್ಕೊಂಡ ಮತ್ತೊಂದು ಕಾಪಿ ಮಾಡ್ಕೋರಿ. ಕಾಪಿ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಫೇಸ್ ಮೇಲೆ ಇಲ್ಲಿ ಎಲ್ಲ ನೀವು ನೋಡ್ಬೋದು, ಇಲ್ಲೆಲ್ಲ ನಿಮಗೆ ಸ್ಪಾಟ್ಗಳು ಕಾಣತ್ತಾವ. ಸೊ ಈ ಸ್ಪಾಟ್ಗಳನ್ನೆಲ್ಲ ನೀವು ರಿಮೂವ್ ಮಾಡ್ಕೋಬೇಕು ಫಸ್ಟ್. ಸೊ ರಿಮೂವ್ ಮಾಡ್ಕೊಳಕ ಇಲ್ಲಿ ಸ್ಪಾಟ್ ಹಿಲ್ಲಿಂಗ್ ಬ್ರಷ್ ಟೂಲ್ ತಗೋರಿ. ನಾ ಲಾಸ್ಟ್ ಕ್ಲಾಸ್ ಒಳಗೂ ಈ ಟೂಲ್ ಬಗ್ಗೆ ಹೇಳಿದ್ದೆ ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗ. ಸೊ ಈ ಟೂಲ್ ತಗೊಂಡ ಇಲ್ಲಿ ಏನ್ ಮಾಡ್ರಿ, ಜಸ್ಟ್ ನಿಮ್ಗೆ ಎಲ್ಲೆಲ್ಲಿ ಸ್ಪಾಟ್ ಕಾಣ್ತಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ಅಲ್ಲೆಲ್ಲ ಅವೇನ್ ಮಾಡೋದಾವ ಸ್ಪಾಟ್ಗಳು ರಿಮೂವ್ ಆಗತ್ತವ. ಸೊ ನಿಮ್ ಫೇಸ್ ಮೇಲೆ ಎಲ್ಲೆಲ್ಲಿ ಸ್ಪಾಟ್ಗಳು ಕಾಣತ್ತಲ್ಲ ಅವೆಲ್ಲ ಹಿಂಗ ನೀವು ಇದು ಮಾಡ್ಕೊಂಡು ಎಲ್ಲಿ ರಿಮೂವ್ ಮಾಡ್ಕೋರಿ. ಸೊ ಹಿಂಗ ರಿಮೂವ್ ಮಾಡ್ಕೊಂಡ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಇವಾಗ ಫೇಸ್ ಮೇಲೆ ಇರೋ ಎಲ್ಲಾ ಸ್ಪಾಟ್ಗಳು ಹೋಯ್ತು. ಸೊ ನೋಡ್ರಿ ನಿಮ್ ಫಸ್ಟ್ ಇಮೇಜ್ ಹಿಂಗಿತ್ತು, ಆಮೇಲೆ ಬತ್ತ ಹಿಂಗಾಯ್ತು. ಸೊ ಇದು ಬಿಫೋರ್ ಆಫ್ಟರ್ ಇಲ್ಲಿ ನಿಮ್ಗೆ ಐ ಬಟನ್ ಕಾಣತ್ತೆ, ಒಂದ ಕಣ್ಣಿನ ಒಂದು ಸಿಂಬಲ್ ಕಾಣತ್ತೆ ನಿಮ್ಗೆ. ಇದನ್ನ ಆಫ್ ಆನ್ ಮಾಡಿದ್ರೆ ನಿಮ್ಗೆ ಏನ್ ಮಾಡಿದೀನಿ ವರ್ಕ್ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಕತಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸ್ವಲ್ಪ ನಿಮ್ಗೆ ಇಲ್ಲಿ ಶಾಡೋ ಕಾಣತೈತಿ ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಶಾಡೋ ಕಾಣತೈತಿ. ಇದನ್ನ ಸ್ವಲ್ಪ ರಿಮೂವ್ ಮಾಡ್ಕೋಬೇಕು ನೀವು. ಇದನ್ನ ರಿಮೂವ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಿಮ್ಗೆ ಡಾಜ್ ಟೂಲ್ ಅಂತ ಒಂದು ಆಪ್ಷನ್ ಐತಿ. ಸೊ ಈ ಡಾಜ್ ಟೂಲ್ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನ ರಿಮೂವ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಬರ್ನ್ ಟೂಲ್ ಡಾಜ್ ಟೂಲ್ ಅಂತೆಲ್ಲ ನಿಮ್ಗೆ ಸಿಗ್ತಾವ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನ ರಿಮೂವ್ ಮಾಡ್ಕೋಬಹುದು.
ಸೊ ಇಲ್ಲಿ ನಾ ಇವಾಗ ಏನ್ ಮಾಡ್ತೀನಿ, ಇದನ್ನ ಡಾಸ್ ಟೂಲ್ ತಗೊಂಡ್ಬಿಟ್ಟು ಇದನ್ನ ಶಾಡೋ ಪಾರ್ಟ್ ರಿಮೂವ್ ಮಾಡ್ಕೋತೀನಿ. ಸೊ ಇಲ್ಲಿ ಡಾಸ್ ಟೂಲ್ ತಗೊಂಡ್ಮೇಲೆ ನೀವು ಅದನ್ನ ಸ್ವಲ್ಪ ನಂದು ಬ್ರಷ್ ದೊಡ್ಡದಿತ್ತು ಅದನ್ನ ಚಿಕ್ಕದ್ ಮಾಡ್ಕೊತೀನಿ. ಸೊ ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಈ ಡಾಸ್ ಟೂಲ್ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಅದ್ರದ್ದೆಲ್ಲ ಟೂಲ್ಸ್ ಮತ್ತೆ ಅದ್ರದ್ದೆಲ್ಲ ಆಪ್ಷನ್ ಇಲ್ಲಿ ತೋರಿಸ್ತಾವ. ಬ್ರಷ್ ಬಂದ್ಬಿಟ್ಟು ನೀವು ಸಾಫ್ಟ್ ರೌಂಡ್ ಬ್ರಷ್ ತಗೋಬೇಕು. ಅದಾದ್ಮೇಲೆ ಇದು ರೇಂಜ್ ನಿಮಗೂ ಶಾಡೋ ಪಾರ್ಟ್ ಇಲ್ಲಿ ರಿಮೂವ್ ಮಾಡ್ಬೇಕಾಗೈತಿ. ಸೊ ಆದ ಕಾರಣ ನೀವು ಏನ್ ಮಾಡ್ಬೇಕು, ಇಲ್ಲಿ ಶಾಡೋ ಸೆಲೆಕ್ಟ್ ಮಾಡ್ಬೇಕು. ಒಂದ್ ವೇಳೆ ನೀವು ಮಿಟ್ಟೋನ ಜಾಸ್ತಿ ಮಾಡ್ಬೇಕಾದ್ರೆ ಮಿಟ್ಟೋನ ತಗೋಬೇಕು, ಹೈಲೈಟ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಹೈಲೈಟ್ ತಗೋಬೇಕು. ಸೊ ನಾನು ಇವಾಗ ಏನ್ ಮಾಡ್ತಾ ಇದೀನಿ, ಶಾಡೋ ಪಾರ್ಟ್ ಎಲ್ಲ ರಿಮೂವ್ ಮಾಡ್ಬೇಕಂತ ನಾ ಇಲ್ಲಿ ಏನ್ ಮಾಡ್ತಾ ಇದೀನಿ, ಶಾಡೋ ಸೆಲೆಕ್ಟ್ ಮಾಡ್ಕೋತಾ ಇದೀನಿ. ಸೊ ಎಕ್ಸ್ಪೋಸ್ ಎಷ್ಟು ಬೇಕು ನನಗೆ 50%, ಜಾಸ್ತಿ ಮಾಡ್ಕೋಬೇಡ್ರಿ, ಇದನ್ನ 50 ಅಥವಾ 50 ಒಳಗಡೆ ಇಟ್ಕೋರಿ. ಸೊ ಅದಾದ್ಮೇಲೆ ನೀವು ಮಾಡ್ಬಿಟ್ಟು ಜಸ್ಟ್ ನೀವು ಎಲ್ಲಿ ಶಾಡೋ ಪಾರ್ಟ್ ರಿಮೂವ್ ಮಾಡ್ಕೋಬೇಕಂತಿರ್ತಿಲ್ಲ ಅಲ್ಲಿ ನೀವು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮ್ಗೆ ಶಾಡೋ ಪಾರ್ಟ್ಸ್ ಎಲ್ಲ ರಿಮೂವ್ ಆದತಿ ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಏನ್ ಮಾಡ್ರಿ, ನಿಮ್ಗೆ ಎಲ್ಲೆಲ್ಲಿ ಶಾಡೋ ಕಾಣಿಸ್ತಲ್ಲ ಆ ಶಾಡೋ ಪಾರ್ಟ್ಸ್ ಎಲ್ಲ ನೀವು ಮೊದಲು ರಿಮೂವ್ ಮಾಡ್ಕೋರಿ. ಸೊ ರಿಮೂವ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕತ್ ಕಡೆ ಎಲ್ಲ ಶಾಡೋ ಪಾರ್ಟ್ಸ್ ಐತಿ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೋರಿ. ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್, ನೀವು ನಮ್ದು ಬಿಫೋರ್ ಆಫ್ಟರ್ ಇಮೇಜ್ ಕಾಣಿಸ್ತೈತಿ. ಇದೆಲ್ಲ ಶಾಡೋ ಪಾರ್ಟ್ಸ್ ಇತ್ತು, ಶಾಡೋ ಪಾರ್ಟ್ಸ್ ಎಲ್ಲ ರಿಮೂವ್ ಆಯ್ತು. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಕೋರಿ, ನೀವು ಮತ್ತೆ ಇದನ್ನ ಕಂಟ್ರೋಲ್ ಜೆ ಮಾಡ್ಕೋರಿ. ಕಂಟ್ರೋಲ್ ಜೆ ಮಾಡ್ಕೊಂಡ್ರೆ ಲೇಯರ್ ಕಾಪಿ ಮಾಡ್ಕೋರಿ. ಲೇಯರ್ ಕಾಪಿ ಮಾಡ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು, ಇವಾಗ ನಾವೆಲ್ಲ ಮುಖದ ಮೇಲಿರೋ ಎಲ್ಲ ಸ್ಪಾಟ್ ನ ರಿಮೂವ್ ಮಾಡಿದೀವಿ. ಸೊ ರಿಮೂವ್ ಮಾಡಿದ್ಮೇಲೆ ಇವಾಗ ಏನ್ ಮಾಡ್ಬೇಕು, ನಾವು ಇದನ್ನ ಸ್ಕಿನ್ ನ ಸ್ಮೂತ್ ಮಾಡ್ಬೇಕು. ಸೊ ಸ್ಕಿನ್ ಸ್ಮೂತ್ ಮಾಡಾಕ ಇಲ್ಲಿ ಮಿಕ್ಸರ್ ಬ್ರಷ್ ಟೂಲ್ ಅಂತ ಇರ್ತೈತಿ. ಇದು 3 ಡಾಟ್ ಮೇಲೆ ನೀವು ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಂದ ಡೈರೆಕ್ಟ್ ಆಗಿ ಮಿಕ್ಸರ್ ಬ್ರಷ್ ಟೂಲ್ ಬಂದೈತಿ. ಅದ್ರ ಶಾರ್ಟ್ ಕಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಬಿ ಅಂತ ತೋರ್ಸಾಕತ್ತೈತಿ. ಸೊ ನೀವು ಶಾರ್ಟ್ ಕಟ್ ಡೈರೆಕ್ಟ್ ಆಗಿ ಬಿ ಪ್ರೆಸ್ ಮಾಡಿದ್ರೆ ಅದು ನಿಮಗೆ ಮಿಕ್ಸರ್ ಬ್ರಷ್ ಟೂಲ್ ಬರ್ತೈತಿ. ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ರಿ, ಸಾರಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ರಿ. ರೈಟ್ ಕ್ಲಿಕ್ ಮಾಡಿದ್ಮೇಲೆ ಇದರಲ್ಲಿರೋ ಎಲ್ಲ ಆಪ್ಷನ್ ನಿಮ್ಗೆ ತೋರಿಸ್ತಾವ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರೆಕ್ಟಾಂಗಲ್, ರೌಂಡ್, ರೆಕ್ಟಾಂಗಲ್ ಟೂಲ್, ಎಲಿಪ್ಸೋ ಟೂಲ್ ಎಲ್ಲ ತೋರಿಸ್ತೈತಿ. ಸೊ ನಮಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಮಿಕ್ಸರ್ ಬ್ರಷ್ ಟೂಲ್. ಮಿಕ್ಸರ್ ಬ್ರಷ್ ಟೂಲ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಮಿಕ್ಸರ್ ಬ್ರಷ್ ಟೂಲ್ ಆಪ್ಷನ್ಸ್ ಎಲ್ಲ ಇಲ್ಲಿ ತೋರಿಸ್ತಾವ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ತೋರಿಸ್ತಾವ. ಫಸ್ಟ್ ನೀವು ಬ್ರಷ್ ಮಿಕ್ಸರ್ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಅದಾದ್ಮೇಲೆ ನಿಮ್ದು ಏನೋ ಇರಬೇಕು, ಸಾಫ್ಟ್ ರೌಂಡ್ ಬ್ರಷ್ ಇರಬೇಕು. ಸೊ ಅದಾದ್ಮೇಲೆ ಬ್ರಷ್ ಏನು ಇರಬೇಕು, ಕ್ಲೀನ್ ಆಗಿರ್ಬೇಕು ಬ್ರಷ್. ಇಲ್ಲಿ ಕ್ಲೀನ್ ಅಂತ ಇರಬೇಕು. ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಡ್ರಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೀವು ಇಲ್ಲಿ ಇದ್ರ ಮೇಲೆ ಇದನ್ನ ರಿಮೂವ್ ಮಾಡ್ರಿ. ಇದ್ರ ಮೇಲೆ ಕ್ಲಿಕ್ ಇದನ್ನು ರಿಮೂವ್ ಮಾಡ್ರಿ. ಲೋಡ್ ಸಾಲಿಡ್ ಕಲರ್ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಇಲ್ಲಿ ಕ್ಲೀನ್ ಬ್ರಷ್ ಅಂತ ಇರ್ತೈತಿ, ಕ್ಲೀನ್ ಬ್ರಷ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇದನ್ನ ರಿಮೂವ್ ಮಾಡ್ರಿ ಮೊದಲ ನೀವು. ಸೊ ಇದ್ರ ಮೇಲೆ ಯಾವಾಗಲೂ ಕ್ಲಿಕ್ ಇರಬೇಕು. ಆಮೇಲೆ ಕಸ್ಟಮ್ ಮೇಲೆ ಕ್ಲಿಕ್ ಇರಬೇಕು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ವೆಟ್, ಲೋಡ್, ಮಿಕ್ಸ್ ಮತ್ತು ಫ್ಲೋ ಅಂತ ಐತಿ. ನಿಮ್ಗೆ ಇದನ್ನ ಆಕ್ಚುಲಿ ಯಾರು ಇವಾಗ ಇನ್ನೂ ಬಿಗ್ನರ್ಸ್ ಇದ್ರಲ್ಲ, ಸೊ ಇದನ್ನ ಫ್ಲೋ ಏನ್ ಮಾಡ್ರಿ ನೀವು 12ರಿಂದ 13% ನೀವು ಇಟ್ಕೋರಿ ಇದನ್ನ. ಸೊ ನಾ ಇವಾಗ ಆಲ್ರೆಡಿ ನನ್ಗೆ ಇದ್ರ ಮೇಲೆ ಪ್ರಾಕ್ಟೀಸ್ ಐತೆ ಅಂತ ನಾ 15% ಇಟ್ಕೋತಿದ್ದೆ. ಸೊ ಯಾರು ಇವಾಗ ಬಿಗ್ನರ್ಸ್ ಇದ್ರಲ್ಲ ಅವರೆಲ್ಲರೂ 12ರಿಂದ 13 ಇಟ್ಕೋರಿ. ಸೊ ನಾನು ನಿಮ್ಗೆ 13 ಇಟ್ಕೊಂಡು ತೋರಿಸ್ತೀನಿ. ನೀವು ಲೋಡ್ ಯಾವಾಗಲೂ 24% ಇಟ್ಕೋಬೇಕು. ಸೊ ನೀವು ಇದನ್ನ ನಿಮ್ಮ ಇಮೇಜ್ ಮೆಥಡ್ಗೆ, ನಿಮ್ಮ ಇಮೇಜ್ ಯಾವ ರೀತಿ ಇರ್ತೈತಿ ಆ ಇಮೇಜ್ ಮೇಲೆ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಸೊ ನಾ ಇವಾಗ ಇದನ್ನ ವೆಟ್ ನ 13 ಇಟ್ಕೋತಾ ಇದ್ದೀನಿ. ಸೊ ಲೋಡ್ ನ 24ನೇ ಇಟ್ಕೊಂಡಿರ್ತೀನಿ. ಸೊ ನೀವು ಕೂಡ 24 ಇಟ್ಕೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ರಿ. ಮಿಕ್ಸ್ 100 ಇರಬೇಕು, ಆಮೇಲೆ ಫ್ಲೋ 100 ಇರಬೇಕು. ಸೊ ಮಿಕ್ಕಿರೋದೆಲ್ಲ ಅದೇನೈತಿ ಡಿಫಾಲ್ಟ್ ಸೇಮ್ ಇರಬೇಕು. ಸೊ ಫಸ್ಟ್ ನೀವು ಇದನ್ನ ಮೇನ್ ಆಗಿ ಬ್ರಷ್ ಸೆಟ್ಟಿಂಗ್ಸ್ ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಸ್ಕಿನ್ ಕರೆಕ್ಟ್ ಆಗಿ ಸ್ಮೂತ್ ಆಗಲ್ಲ. ಸೊ ಇದನ್ನ ಆದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ಮ ಬ್ರಷ್ ನ ದೊಡ್ಡದು ಮಾಡ್ಕೋರಿ. ನಿಮ್ಮ ಕೀಬೋರ್ಡ್ ಒಳಗ ಎರೋ ಮಾರ್ಕ್ ಇರ್ತಾವ, ಅದನ್ನ ದೊಡ್ಡದು ಚಿಕ್ಕದು ನೀವು ಮಾಡ್ಕೋಬಹುದು. ಸೊ ಬ್ರಷ್ ನ ಇಲ್ಲ ಅಂದ್ರೆ ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ಬಿಟ್ಟು ಇದ್ರಲ್ಲಿ ಸೈಜ್ ತೋರ್ತೈತಿ, ನೀವು ಸೈಜ್ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಸೊ ನಾನು ಡೈರೆಕ್ಟ್ ಆಗಿ ಕೀಬೋರ್ಡ್ ಅಲ್ಲೇ ಚಿಕ್ಕದು ದೊಡ್ಡದು ಮಾಡ್ಕೋತೀನಿ. ಸ್ವಲ್ಪ ಜೂಮ್ ಮಾಡ್ಕೋರಿ. ಜೂಮ್ ಮಾಡ್ಕೊಂಡ ನೀವು ಮಿಕ್ಸರ್ ಬ್ರಷ್ ಟೂಲಿಂದ ಸೈಜ್ ಎಷ್ಟು ಹಿಡ್ಕೋಬೇಕಪ್ಪ ಅಂದ್ರೆ ನಿಮ್ಗೆ ಅಂದಾಜ್ ಗೊತ್ತಿರ್ಲಿಲ್ಲ ಅಂದ್ರೆ, ಸೊ ಇಮೇಜ್ ಒಳಗ ಆ ಇಮೇಜ್ ಒಳಗಿನ ಅವರ ಕಣ್ಣಿನೊಳಗಿರೋ ಬ್ಲ್ಯಾಕ್ ಪಾರ್ಟ್ಸ್ ನಿಮ್ದು ಐತಿಲ್ಲ, ಈ ಪಾರ್ಟ್ಸ್ ಎಷ್ಟೈತಿಲ್ಲ ಬ್ಲ್ಯಾಕ್, ಅದರ ಸೈಜ್ ಮೇಲೆ ನೀವು ಇದನ್ನ ಇಟ್ಕೋರಿ. ಈ ಸೈಜ್ ಮೇಲೆ ಇಟ್ಕೋರಿ. ನಿಮ್ಗೆ ಯಾರ್ಯಾರು ಇನ್ನೂ ಪ್ರಾಕ್ಟೀಸ್ ಇಲ್ಲ ಈ ಸೈಜ್ ಇಟ್ಕೊಂಡ. ಸೊ ಫಸ್ಟ್ ಏನ್ ಮಾಡ್ರಿ ನೀವು, ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಈ ಸೈಜ್ ಇಟ್ಕೊಂಡ, ಈ ಕಣ್ಣಿನ ಸೈಜ್ ಇಟ್ಕೊಂಡ ಫಸ್ಟ್ ಬಂದ್ಬಿಟ್ಟ ಏನೈತಲ್ಲ ಸ್ಕಿನ್ನಿನ ಲಾಸ್ಟ್ ಪಾರ್ಟ್ಸ್ ಎಲ್ಲೆಲ್ಲ ಅದಾವಲ್ಲ ಅಲ್ಲೆಲ್ಲ ಹಿಂಗ ಡ್ರ್ಯಾಗ್ ಮಾಡ್ರಿ. ಸ್ವಲ್ಪ ಸ್ಮೂತ್ ಆಗೋವರೆಗೂ ಹಿಂಗೆಲ್ಲ ಡ್ರ್ಯಾಗ್ ಮಾಡ್ರಿ. ಸೊ ಇದನ್ನೆಲ್ಲ ಹಿಂಗ ಪಾರ್ಟ್ಸ್ ಏನೈತಲ್ಲ ಸೈಡ್ ಒಳಗೆ ಮೊದಲು ಡ್ರ್ಯಾಗ್ ಮಾಡ್ಕೊರಿ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಹಿಂಗೆ ಎಲ್ಲ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಸ್ಕಿನ್ ಬ್ಲ್ಯಾಕ್ ಎಲ್ಲ ಏನ್ ಮಾಡ್ತೈತಿ ಸ್ಕಿನ್ ಮೇಲೆ ಬಂದ್ಬಿಡ್ತೈತಿ. ಸೊ ಅದನ್ನೆಲ್ಲ ನೀವು ಹಂಗೆ ಮಾಡಬಾರ್ದು. ಸೊ ಸ್ಮೂತ್ ಆಗಿ ಲಾಸ್ಟ್ ಪಾರ್ಟ್, ಫೇಸಿನ ಲಾಸ್ಟ್ ಪಾರ್ಟ್ ಏನಿರ್ತೈತಿ ಅಲ್ಲಿ ಸ್ಮೂತ್ ಆಗಿ ನೀವು ಮೊದಲು ಡ್ರ್ಯಾಗ್ ಮಾಡ್ಕೊರಿ. ಯಾರಿಗೆಲ್ಲ ಇನ್ನೂ ಪ್ರಾಕ್ಟೀಸ್ ಇಲ್ಲಲ್ಲ, ಸೊ ಮೊದಲು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಇದ್ದವರು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಪ್ರಾಕ್ಟೀಸ್ ಇಲ್ಲ ಅಂತ ಬಿಗ್ನರ್ಸ್ಗಳಿಗೆ ಹೇಳ್ತಿರೋ ಕಾರಣ ಇಲ್ಲೆಲ್ಲ ಈ ರೀತಿ ಮಾಡ್ಕೋರಿ ನೀವು ಮೊದಲು. ಸೊ ಇಲ್ಲಿ ನೀವು ನೋಡ್ಬೋದು ಸ್ಕಿನ್ನ ಸ್ಮೂತ್ ಆಗಕತ್ತೈತಿ ನಿಮ್ಗೆ. ಸೊ ಇದನ್ನ ಮೊದಲು ಏನು ಮಾಡ್ರಿ, ನೀಟಾಗಿ ಸ್ವಲ್ಪ ಟೈಮ್ ಕೊಟ್ಟ ಸ್ಮೂತ್ ಮಾಡ್ಕೋಬೇಕು. ನೀವು ಸ್ಕಿನ್ ರಿಟಚಿಂಗ್ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಕತಿ ಗೊತ್ತಾಕತಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ದು ಸೈಡ್ ಎಲ್ಲ ಸ್ಮೂತ್ ಆಗೈತಿ, ಮತ್ತೆ ಮಿಡಲ್ ಅಷ್ಟೇ ಸ್ಮೂತ್ ಆಗಿಲ್ಲ. ಸೊ ಮಿಡಲ್ ಕೂಡ ನಾವು ಸ್ಮೂತ್ ಮಾಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಈ ರೀತಿ ಇಲ್ಲಿ ಏನು ಬ್ರಷ್ ಇವಾಗ ಈ ರೀತಿ ಏನ್ ಮಾಡಿದ್ರಲ್ಲ ಸೆಂಟರ್ ಮೇಲೆ ಬಂದ್ಬಿಟ್ಟು ಬ್ರಷ್ ನ ರೌಂಡ್ ಆಗಿ
ನೀವು ಮಾಡಬೇಕು. ರೌಂಡ್ ಆಗಿ ಇಲ್ಲಿ ಹಿಂಗೆ ಡ್ರ್ಯಾಗ್ ಮಾಡಬೇಕು. ರೌಂಡ್ ಆಗಿ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಇವಾಗೆಲ್ಲ ನಿಮ್ಮ ಸ್ಕಿನ್ನ ಸ್ಮೂತ್ ಆಗತ್ತತಿ. ಇಲ್ಲಿ ನೋಡ್ರಿ. ಸೊ ಸೈಡ್ ನೀವು ಏನ್ ಮಾಡಿದ್ರಿ, ಸೈಡ್ ಹಿಂಗೆ 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 ಡ್ರ್ಯಾಗ್ ಮಾಡಿದ್ರಿ. ಬಟ್ ಇಲ್ಲಿ ಸೆಂಟ್ರಲ್ ಏನ್ ಮಾಡಬೇಕು, ಯಾವಾಗ್ಲೂ ಬ್ರಷ್ನ ರೌಂಡ್ ಆಗಿ ಡ್ರ್ಯಾಗ್ ಮಾಡಬೇಕು. ಸೊ ಇಲ್ಲಿ ನೀವು ರೌಂಡ್ ಆಗಿ ಡ್ರ್ಯಾಗ್ ಮಾಡಿದಾಗ ನೋಡ್ಬೋದು ಫ್ರೆಂಡ್ಸ್, ನೀವು ಇವಾಗ ಡಿಫ್ರೆನ್ಸ್ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಎಷ್ಟು ನೀಟಾಗಿ ಮತ್ತು ಪ್ರೊಫೆಷನಲ್ ಆಗಿ ಇದು ಸ್ಮೂತ್ ಆಗಿದೆ. ಆಮೇಲೆ ಇದೇ ರೀತಿ ಏನ್ ಮಾಡ್ರಿ, ಇಲ್ಲೆಲ್ಲ ಸ್ಕಿನ್ ಮೇಲೆಲ್ಲ ಹಿಂಗೆ ರೌಂಡ್ ಆಗಿ ನೀಟಾಗಿ ಇಲ್ಲೆಲ್ಲ ಡ್ರ್ಯಾಗ್ ಮಾಡ್ರಿ ನೀವು. ಸೊ ಈಗ ನೋಡ್ಬೋದು ನೀವು. ಸೊ ಮುಗಿನ ಕಡೆ ಹಿಂಗೆಲ್ಲ ಡ್ರ್ಯಾಗ್ ಮಾಡಬೇಡ್ರಿ, ಡೀಟೇಲ್ ಎಲ್ಲ ಹೋಗ್ಬಿಡ್ತೈತಿ. ಸೊ ಡೀಟೇಲ್ ಯಾವಾಗಲೂ ಹೋಗಬಾರ್ದು. ಸ್ವಲ್ಪ ಜೂಮ್ ಮಾಡ್ಕೊಂಡು, ಜಾಸ್ತಿ ಕೂಡ ಜೂಮ್ ಮಾಡ್ಕೋಬೇಡ್ರಿ, ಅಷ್ಟ ಮಿಡಲ್ ಆಗಿ ನಾರ್ಮಲ್ ಆಗಿ ಜೂಮ್ ಮಾಡ್ಕೋರಿ. ಸೊ ಎಲ್ಲ ನೀವು ಹಿಂಗೆ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ನಿಮ್ಮ ಸ್ಕಿನ್ ಎಲ್ಲ ಸ್ಮೂತ್ ಆಕತಿ. ಸೊ ಇದೇ ರೀತಿ ನೀವು ಸ್ವಲ್ಪ ಟೈಮ್ ಕೊಟ್ಟು ಇದನ್ನ ಹಿಂಗೆಲ್ಲ ಡ್ರ್ಯಾಗ್ ಮಾಡ್ಕೋರಿ, ಸ್ಕಿನ್ನ ಸ್ಮೂತ್ ಮಾಡ್ಕೋರಿ. ಸೊ ನಾ ಇಲ್ಲಿ ಡ್ರ್ಯಾಗ್ ಮಾಡಿ ಸ್ಕಿನ್ನ ಸ್ಮೂತ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲೆಲ್ಲ ಐಬ್ರೋ ಮೇಲೆ ಹೋಗಬೇಡ್ರಿ, ಯಾಕಂದ್ರೆ ಮತ್ತೆ ಅದು ಡೀಟೇಲ್ ಹಾಳಾಗ್ತದೆ. ಸೊ ಇಲ್ಲಿ ಐಬ್ರೋಕಿನ ಸ್ವಲ್ಪ ಕೆಳಗಡೆ ಎಲ್ಲ ಇಲ್ಲೆಲ್ಲ ಶಾಡೋ ಪಾರ್ಟ್ಸ್ ಐತಿ, ಆ ಶಾಡೋ ಪಾರ್ಟ್ಸ್ನ ರಿಮೂವ್ ಮಾಡ್ಕೋರಿ. ಸೊ ನಾ ಅಲ್ಲಿ ರಿಮೂವ್ ಮಾಡೋದು ತೋರಿಸಲಿಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ಡಾಜ್ ಬ್ರಷ್ ಟೂಲ್ ತೊಗೊಂಡು ಅಲ್ಲಿ ಶಾಡೋ ಪಾರ್ಟ್ನ ರಿಮೂವ್ ಮಾಡ್ಕೋಬೋದು. ಸೊ ಸ್ಕಿನ್ ರಿಟಚಿಂಗ್ ಯಾವಾಗಲೂ ಸ್ವಲ್ಪ ಸ್ಮೂತಾಗಿ ಮಾಡಬೇಕು, ನೀವು ಕರೆಕ್ಟಾಗಿ ನೀಟಾಗಿ ಮಾಡಬೇಕು. ಯಾಕಂದರೆ ಎಲ್ಲರದ್ದು ಫೇಸ್ ಮೇಲೆ ಅಟ್ರಾಕ್ಷನ್ ಇರುತ್ತೆ, ಎಲ್ಲರೂ ಮೊದಲು ಫೇಸ್ ಮೇಲೇ ಅವರು ಫೋಕಸ್ ಮಾಡ್ತಾರೆ. ಸೊ ಆದ ಕಾರಣ ನೀವೇನು ಮಾಡಬೇಕು, ಸ್ಕಿನ್ ರಿಟಚಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು. ಸೊ ಮೂಗ್ ಮೇಲೆಲ್ಲ ನೀವು ಕರೆಕ್ಟಾಗಿ ಸ್ಕಿನ್ ರಿಟಚಿಂಗ್ ಮಾಡ್ಕೋರಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲೆಲ್ಲ ನೀವೇನೈತಿ ನೀಟಾಗಿ ಎಲ್ಲ ಎಲ್ಲೆಲ್ಲಿ ಬ್ರಷ್ ನೀವು ನೀಟಾಗಿ ಮಾಡಿಲ್ಲಲ್ಲ, ಸೊ ಅಲ್ಲೆಲ್ಲ ನೀಟಾಗಿ ಬ್ರಷ್ನ ರಿಮೂವ್ ಮಾಡಿರಿ. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲಾದರೂ ಇದು ಕತ್ತು ಸ್ವಲ್ಪ ನಂದು ಬ್ಲರ್ ಆಗಿದೆ. ಸೊ ಆದ ಕಾರಣ ಇಲ್ಲಿ ನನಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಯಾರಿಗಾದ್ರೂ ಕತ್ತು ಕೂಡ ಅಲ್ಲಿ ಇತ್ತು ಅಂದರೆ, ನಿಮ್ಮದು ಕ್ಲಿಯರ್ ಆಗಿತ್ತು ಅಂದರೆ, ಸೊ ನೀವು ಅಲ್ಲಿ ಕೂಡ ಬ್ರಷ್ನ ಡ್ರ್ಯಾಗ್ ಮಾಡಿರಿ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು ನಮ್ಮದು ಸ್ಕಿನ್ ರಿಟಚಿಂಗ್ ಆಗಿದೆ. ಸೊ ಇವಾಗ ಈ ರೀತಿ ಮಿಕ್ಸರ್ ಬ್ರಷ್ ಟೂಲಲ್ಲೂ ನೀವು ಸ್ಕಿನ್ನ ರಿಟಚಿಂಗ್ ಮಾಡ್ಕೋಬೋದು. ನಿಮ್ದು ನೋಡ್ರಿ, ಫಸ್ಟ್ ನಿಮ್ದು ಇಮೇಜ್ ಹೆಂಗಿತ್ತು ಅಂತ ತೋರಿಸ್ತೀನಿ ನಾನು ನಿಮಗಿಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಇಮೇಜ್ ನಿಮ್ಗೆ ಹಿಂಗಿತ್ತು. ಸೊ ಇದು ಲಾಸ್ಟ್ ಇಮೇಜ್, ಇದು ನಿಮ್ದು ಬಿಫೋರ್ ಸ್ಕಿನ್, ಇದು ಆಫ್ಟರ್ ಸ್ಕಿನ್ ಕೂಡ ಕರೆಕ್ಟಾಗಿ ಕಲರ್ ಕರೆಕ್ಷನ್ ಮಾಡ್ಕೊಂಡಿದೀವಿ. ಆಮೇಲೆ ಸ್ಕಿನ್ನ ನಾವು ನೀಟಾಗಿ ಸ್ಮೂತ್ ಮಾಡಿದೀವಿ. ಸೊ ಫ್ರೆಂಡ್ಸ್, ಈ ರೀತಿ ನೀವು ಮಿಕ್ಸರ್ ಬ್ರಷ್ ಟೂಲೇ ನೀವು ಸ್ಕಿನ್ನ ಸ್ಮೂತ್ ಮಾಡ್ಕೋಬೇಕಾಗತ್ತಿ. ಸೊ ಇದು ನೆಕ್ಸ್ಟ್ ಸ್ಟೆಪ್ ಕೂಡ ಇನ್ನೊಂದು ರೀತಿ ಐತಿ, ಆ ರೀತಿ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು, ಈ ರೀತಿಯಾಗಿ ಸ್ಕಿನ್ ನ ಸ್ಮೂತ್ ಆಗಿ ಕರೆಕ್ಟ್ ಆಗಿ ಮಾಡಬಹುದು. ನಾ ಇಂಡೋರ್ ಒಳಗೆ ಇದೇ ಮೆಥಡ್ ನ ಯೂಸ್ ಮಾಡ್ತೀನಿ, ನೀವು ಕೂಡ ಇದೇ ಮೆಥಡ್ ನ ಯೂಸ್ ಮಾಡಿ ಸ್ಕಿನ್ ನ ರಿಟಚಿಂಗ್ ಮಾಡಬಹುದು. ಸೊ ಇನ್ನೊಂದು ಮೆಥಡ್ ಒಳಗೆ ನೀವು ಸ್ಕಿನ್ ರಿಟಚಿಂಗ್ ಮಾಡೋದು ಯಾವ ರೀತಿ ಐತೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.